ಜಟಾಜೂಟ ನೀಲಕಂಠ ಪರಶಿವನೆ ಪಾಲಿಸೋ ಚಂದ್ರಮೌಳಿ ತಟನಿವ ಬಾಲಚಂದ್ರಶೇಖರ. ಜಟಾಜೂಟ ನೀಲಕಂಠ ಪರಶಿವನ್ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಉದಿಸಿ ಬಂದ ಕಾಲಕೋಟ ಭಕ್ಷಿಸಿ ಶಂಕರ ಅಭಯಂಕರ. ಗಂಧ ಕಾಲಕೋಟ ಭಕ್ಷಿಸಿದ ಶಂಕರ ಅಭಯಂಕರ. ತ್ರಿನೇತ್ರಧರ ತ್ರಿಶೂಲದ ಹರ ಹರ ಶಿವಶಂಕರ. ತ್ರಿನೇತ್ರಧರ ತ್ರಿಶೂಲದ ಹರ ಹರ ಶಿವಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟನಿವ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಈ ದುಷ್ಟನಿಗೆ ಎಷ್ಟೇ ವಿಧವಾಗಿ ಹೇಳಿದ್ದಾಗ್ಯೂ ಕೂಡ ನಮ್ಮ ಮಾತನ್ನೇ ನಂಬುತ್ತಿಲ್ಲ. ಗಾರ್ಕಲ್ಲ ಮೇಲೆ ಮಳೆ ಸರದಂತಾಯಿತು. ವಿನಾಶ ಕಾಲೇ ವಿಪರೀತ ಬುದ್ಧಿ ಎಂಬಂತೆ ಈತನಿಗೆ ಮರಣಕಾಲವೂ ಸಮೀಪಿಸಿರುವುದು. ಹೋಗಲಿ, ನಾನೀಗಲೇ ಶ್ರೀರಾಮಚಂದ್ರನ ಬಳಿಯಲ್ಲಿ ಹೋಗಿ ಮೋಕ್ಷವನ್ನು ಪಡೆಯುವನು. ಇವರು ಎಲ್ಲಿಯಾದರೂ ನಾಶವಾಗಿ ಹೋಗಲಿ. ಪ್ರಿಯ ಕಾಂಚನ ಮೃಗಮಯ ದೇಹವೋ ಸ್ವಾಮಿ ಜಾನಕಿ, ಮಿಂಚುವ ಚುಕ್ಕಿಗಳು ಮಿಂಚುವ ಚುಕ್ಕಿಗಳು ಸಂಚಿಯುಳಿಂಚುವ ಮಿಂಚುವ ಚುಕ್ಕಿಗಳು ಆರ್ಯಪುತ್ರ, ಆ ಸಾರಂಗವನ್ನು ನೋಡಿದಿರಾ? ಎಷ್ಟೊಂದು ಮನೋಹರವಾಗಿರುವುದು. ಸ್ವಾಮಿ, ಅದನ್ನು ನನಗೆ ಹಿಡಿದುಕೊಟ್ಟರೆ ಸೀತಾ, ಅದರ ಸಂಗಡ ಆಟವಾಡಿಕೊಂಡು ನನ್ನ ಬೇಸರವನ್ನು ಕಳೆಯುವೆನು. ಸೀತಾ, ಇಂತಹ ಕನಕಮಯವಾದ ದೇಹದಿಂದ ಕೂಡಿದ ಸಾರಂಗವನ್ನು ಇದುವರೆಗೂ ನಾನು ಈ ಕಾನನದಲ್ಲಿ ಎಲ್ಲೂ ಕಂಡಿಲ್ಲ. ಅದು ಅಲ್ಲದೆ ಅದು ಮಾಯಾಮೃಗವಲ್ಲದೆ ಬೇರೇನೂ ಅಲ್ಲ. ನೀನಾದರೂ ಬಯಸಬೇಡ ಸೀತಾ. ಸ್ವಾಮಿ, ತಂದುಕೊಡಲು ಇಷ್ಟವಿಲ್ಲದಿದ್ದ ಪಕ್ಷದಲ್ಲಿ ಇಂತಹ ಸಂದೇಹಗಳು ಉಂಟಾಗುವುದು ಸಹಜವೇ ತಾನೇ? ಕೇವಲ ಒಂದು ಮೃಗವನ್ನು ನೋಡಿದ ಕಾರಣ ಇಷ್ಟೊಂದು ವಿಪರೀತವಾದ ಕಲ್ಪನೆಯೇ? ಮಾಯಾ ಮೃಗವನೇನಿದ ಮಾಯಾ ಮೃಗವನೇನಿದ ನೋಡಿ ಬಯಸುವೆ ಏಕೆ ಇದ. ಮಾಯಾ ಮೃಗವನೇನಿದ ನೋಡಿ ಬಯಸುವೆ ಏಕೆ ಇದ. ಮಾಯಾ ಮೃಗವನೇನಿದ. ಸ್ವಾಮಿ, ಸ್ವಾಮಿ, ದಯಮಾಡಿ ತಂದುಕೊಡಿ. ದಾನವ ಮಾಯೇ ಸೀತಾ, ಸೀತಾ, ಸೀತಾ. ದಾನವ ಮಾಯೇ ಪ್ರೇಮ ಜಾಯೇ ಸೀತಾ. ದಾನವ ಮಾಯೇ ಪ್ರೇಮ
ನಿಜವನ ರಘುವೆ ತಿಳಿಯೈದ ನಿಜವನು ಅರಹುವೆ ತಿಳಿಯೈದ ನಿಜವನು ಅರಹುವೆ ತಿಳಿಯೈದ ನಿಜವನ ರಘುವೆ ತಿಳಿಯೈದ ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವ ನೀನಿದ ಮೃಗವ ನೀನಿದ ಮೃಗವ ನೀನಿದ ಜಾನಕಿ ನಾವು ಹಿಂದೆ ಶೂರ್ಪಣಖಾದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೇವೆ. ಆದ್ದರಿಂದ ದಾನವರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿದ್ದರೂ ಬಂದಿರಬಹುದು. ನೀನು ಅದನ್ನು ಬೇಕಿದ್ರೆ ಕೇಳು, ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುತ್ತೇನೆ. ಸ್ವಾಮಿ, ಸಮೀಪದಲ್ಲಿರುವ ಈ ಮೃಗವನ್ನು ತಂದು ಕೊಡಲಾಗದೆ ನೀವು ಚಂದ್ರಲೋಕದಲ್ಲಿರುವ ಆ ಹೇಮ ಸಾರಂಗವನ್ನು ತಂದು ಕೊಡಬಲ್ಲಿರಾ? ಕೂಡದು ನನಗೆ ಈ ಮೃಗವನ್ನೇ ತಂದು ಕೊಡಬೇಕು. ಇದೋ ನೋಡಿ, ನನಗೆ ಈ ಮೃಗವನ್ನು ತಂದು ಕೊಡದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಫಲ ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಜಾನಕಿ, ಸಮಾಧಾನ. ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ. ಜಾನಕಿಯು ಆ ಸಾರಂಗವನ್ನು ಬಯಸಿದ್ದಾಳೆ. ಅಣ್ಣ, ಆ ಸಾರಂಗವನ್ನು ನಾನು ಹೊಡೆದಿರುತ್ತೇನೆ. ಬೇಡ ಲಕ್ಷ್ಮಣ, ಸತಿಯು ಅಪೇಕ್ಷೆ ಪಟ್ಟದ್ದನ್ನು ನೆರವೇರಿಸಬೇಕಾದ್ದು ಪತಿಯಾದ ನನ್ನ ಕರ್ತವ್ಯ. ಅದು ನಿಜವಾದ ಮೃಗವಾದರೆ ಹಿಡಿಯುತ್ತೇನೆ, ಮಾಯಾ ಮೃಗವಾದರೆ ಕೊಂದು ಬರುತ್ತೇನೆ. ನಾನು ಬರುವ ತನಕ ಸೀತೆಯವರನ್ನು ಬಿಟ್ಟು ಇಲ್ಲಿಂದ ಕದಲಬಾರದು, ತಿಳಿಯಿತೆ? ಆಗಲಿ ಅಣ್ಣ. ಸೀತಾ, ಲಕ್ಷ್ಮಣ. ಇದೇನಿದು? ಆರ್ಯಪುತ್ರನ ಆರ್ತ ಧ್ವನಿ ಅಂತ ಕೇಳಿ ಬರುತ್ತಿದೆಯಲ್ಲ, ಏನಾಗಿರಬಹುದು? ಲಕ್ಷ್ಮಣ, ಲಕ್ಷ್ಮಣ, ಅಮ್ಮ, ಕೇಳಿದೆಯಾ? ನಿನ್ನಣ್ಣನ ಆರ್ತ ಧ್ವನಿಯನ್ನು ಕೇಳಿದೆಯಾ? ಯಾವ ಅಪಾಯವೂ ಸಂಭವಿಸಿರುವುದೋ ಏನೋ? ಹೋಗು ಲಕ್ಷ್ಮಣ, ಹೋಗು, ಜಾಗೃತಿಯಾಗಿ ಹೋಗಿ ನಿಮ್ಮ ಅಣ್ಣನಿಗೆ ಸಹಾಯ ಮಾಡು. ಅಮ್ಮ, ಆರ್ತ ಧ್ವನಿಯನ್ನು ಕೇಳಿ ಬಂತು, ಆದರೆ ಅದಕ್ಕೆ ನನಗೆ ನಂಬಿಕೆ ಸಾಲದು. ಹೆದರಬೇಡಿ ತಾಯಿ. ಇಲ್ಲ ಲಕ್ಷ್ಮಣ, ಇಲ್ಲ, ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯದ ಅಲ್ಲ. ಹೋಗು ಲಕ್ಷ್ಮಣ, ಹೋಗು, ಜಾಗೃತಿಯಾಗಿ ಹೋಗಿ ನಿಮ್ಮ ಅಣ್ಣನಿಗೆ ಸಹಾಯ ಮಾಡು. ಅಮ್ಮ, ತಾಯಿ, ಹೆದರಬೇಡಿ ಅಮ್ಮ. ನಮ್ಮ ಅಣ್ಣನ ಬಳಿ ಧನುರ್ಬಾಣಗಳಿರವು. ಅದು ಅಲ್ಲದೆ ರಾಮನು ಇಡೀ ಪ್ರಪಂಚಕ್ಕೆ ದೈವದಾತನು. ಆದ್ದರಿಂದ ನೀವು ಭಯಪಡುವ ಅವಶ್ಯಕತೆ ಇಲ್ಲ ತಾಯಿ. ಲಕ್ಷ್ಮಣ, ಎಂತಹ ವೀರಾದಿ ವೀರನಾದರು, ಶೂರಾದಿ ಶೂರನಾದರು, ವಂಚನೆ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದದ್ದು ಸಹಜವೇ ತಾನೆ. ಹೋಗು ಲಕ್ಷ್ಮಣ, ಹೋಗು. ಹೋಗಲಾರ್ಯ, ಹೋಗಲಾರ್ಯ ಲಕ್ಷ್ಮಣ. ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟೆಯಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದರು ನನ್ನ ಸ್ವಾಮಿಯು. ನೀನು ಇಂತಹ ಸಮಯವನ್ನೇ ಕಾದಿದ್ದೆ ಎಂದು ನಾನು ಭಾವಿಸಿರಲಿಲ್ಲ ಲಕ್ಷ್ಮಣ. ನಿಮ್ಮಣ್ಣನು ಕೇಡಿಗಾಹುತಿಯಾದರೆ ಸುಲಭವಾಗಿ ನಿನ್ನತ್ತಿಗೆಯೋ ನಿನ್ನವಳಾಗುವಳೆಂಬ ದುರಾಲೋಚನೆಯಿಂದ ಎಲ್ಲೇ ಇರುವೆ. ರಾಮಚಂದ್ರ, ಕಾಸಿದ ಸರಳಿನ ತೆರದಿ ಕರ್ಣಯುಗಂ ಹಿರಿಯು ತೀರ್ಪ ಈ ಪುರುಷೋಕ್ತಿಯಂ ಕೇಳಲೆಮ್ಮಗೆ ಕರಣವಂ ಪೋಗೆಲ್ಲ ಮಕಟ ಕಠಿಣಮದೆಂತೋ. ಅಮ್ಮ, ಏನು ಹೇಳಿದ್ರಿ ತಾಯಿ? ನಾನು ನಿಮ್ಮನ್ನು ನಮ್ಮ ತಾಯಿಯಾದ ಸುಮಿತ್ರಾದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ. ಆಗಲಮ್ಮ, ರಾಮನ ಆಜ್ಞೆಯನ್ನು ಮೀರಿದ ದೋಷವು ನನ್ನ ಮೇಲೆ ಬಂದರೂ ಸರಿಯೇ, ನಾನು ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಆದರೆ ನನ್ನದೊಂದು ಪ್ರಾರ್ಥನೆ. ಏನದು?
ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ಈ ಸಪ್ತ ಋಷಿಗಳ ಗೆರೆಗಳನ್ನು ದಾಟಿ ನೀವು ಹೋಗಬಾರದು. ಇದೇ ನನ್ನ ಪ್ರಾರ್ಥನೆ. ಆಗಬಹುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಭವ ಪಾಶನಾಶ ಈಶ ಮಗೇಶ, ಭವ ಭಯ ಶಂಕರನೇ ಶಿವನೇ, ಭವ ಭಯ ಶಂಕರನೇ, ಭವ ಪಾಶನಾಶ ಈಶ ಮಗೇಶ, ಭವ ಭಯ ಶಂಕರನೇ ಶಿವನೇ, ಭವ ಭಯ ಶಂಕರನೇ. ಢಮ 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 ಢಮರುಗಧರನೇ ರಾಜಲೋಲ ಶಿವನೇ. ಢಮ 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 ಢಮರುಗಧರನೇ ರಾಜಲೋಲ ಶಿವನೇ. ಲೋಕವ ಕಾಲ ಕಾಲಕರ ಕಾಮಿತಾರ್ಥ ಪ್ರಭುವೇ. ಕಾಮಿತಾರ್ಥ ಪ್ರಭುವೇ. ಲೋಕವ ಪಾಲಿಪ ಕಾಲ ಕಾಲಕರ ಕಾಮಿತಾರ್ಥ ಪ್ರಭುವೇ. ಕಾಮಿತಾರ್ಥ ಪ್ರಭುವೇ. ಭವ ಪಾಶನಾಶವ ಈಶ ಮಗೇಶ, ಭವ ಭಯ ಶಂಕರನೇ ಶಿವನೇ, ಭವ ಭಯ ಶಂಕರನೇ. ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವಾದ ಬಳಸಿದನೇ. ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವಾದ ಬಳಸಿದನೇ. ಅನ್ನಪೂರ್ಣೆಯ ವೆಲುವೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವರ ನೀಗಿದನೇ. ದಾರಿದ್ರ್ಯವರ ನೀಗಿದನೇ. ಆಮಗಾನ ಪ್ರಿಯ ಶಂಕರನೇ. ಸಾಮಗಾನ ಪ್ರಿಯ ಶಂಕರನೇ. ಮಮ ಪಾಶನಾಶ ಈಶ ಮಗೇಶ, ಭವ ಭಯ ಶಂಕರನೇ ಶಿವನೇ, ಭವ ಭಯ ಶಂಕರನೇ, ಭವ ಭಯ ಶಂಕರನೇ, ಭವ ಭಯ ಶಂಕರನೇ ಶಿವನೇ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಜರಿಗೆ ವಂದಿಸುವೆನು. ನಿನಗೆ ಮಂಗಳವಾಗ. ಭದ್ರೆ, ನಾನು ಬಹು ದೂರದಿಂದ ನಡೆದು ಬಂದಿದ್ದೇನೆ.
ನನಗೆ ಹಸಿವು ತೃಷೆಗಳಾದರೂ ಬಹಳವಾಗಿ ಬಾಧಿಸಿವೆ. ಆದ್ದರಿಂದ ಏನಾದರೂ ನೀಡು ಭದ್ರೆ. ಪೂಜ್ಯರೇ, ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರರು ಮೈದನನಾದ ಲಕ್ಷ್ಮಣರು ಎಲ್ಲಿಯೋ ಹೋಗಿದ್ದಾರೆ. ಅವರು ಬಂದ ತಕ್ಷಣ ನಾವೆಲ್ಲರೂ ಸೇರಿ ನಿಮ್ಮನ್ನು ಸತ್ಕರಿಸುವೆವು. ಅಲ್ಲಿಯವರೆಗೂ ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ. ಆಗಲು ಆಗಲು ಇವಳೆಂತಹ ಸೌಂದರ್ಯವತಿ. ನನ್ನ ಅಜಾತ ಶತ್ರುವಾದ ಅರಿಯು ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಲಕ್ಷ್ಮಣ, ಮೆಚ್ಚಿದೆ ನಿನ್ನಯ ಜಾಣ್ಮೆಗೆ. ಸಪ್ತ ಋಷಿಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿರುವೆಯ. ಇರಲಿ ಸೀತಾ, ಸೀತಾ, ನೀ ಎಂತಹ ಸೌಂದರ್ಯವತಿ, ನೀ ಎಂತಹ ಸೌಂದರ್ಯವತಿ. ನಿನ್ನ ಮೇಲಿನ ವ್ಯಾಮೋಹದಿಂದ ನಿನ್ನ ಸ್ವಯಂ ನಾನು ಶಿವಧನಸನ ಮುಗ್ಗರಿಸಿದಾಗ ಚಪ್ಪಾಳೆ ಹೊಡೆಯಲ್ಲವೇ? ಆ ದಿನ ನನಗಾದ ಅಪಮಾನದಿಂದ ನನ್ನ ಶರೀರವು ಏಕಕಾಲದಲ್ಲಿ ಛೇದಿಸಿದಂತಾಯಿತು. ಆ ಸೇಡಿಗಾಗಿ ಈ ಛಲ. ಅಲ್ಲದೆ ನನ್ನ ತಂಗಿ ಶೂರ್ಪನಖಿಗಾದ ಅಪಮಾನದಿಂದ ನನ್ನ ರಕ್ತವು ಕುದಿಯುತ್ತಿದೆ ಸೀತಾ, ನನ್ನ ರಕ್ತವು ಕುದಿಯುತ್ತಿದೆ. ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ನನ್ನ ಮನಸ್ಸಿನಲ್ಲಿ ಉದ್ಭವಿಸುತ್ತಿರುವ ಆಸೆಗಳನ್ನೆಲ್ಲವನ್ನು ತೀರಿಸಿಕೊಳ್ಳಬೇಕಾಗಿದೆ. ಅದು ಅಲ್ಲದೆ ನಿನ್ನ ಮೇಲೆ ಛಲಛಲಾಗಿ ನನ್ನ ಮಾರೀಚನನ್ನು ಈ ದಿನ ರಾಮಬಾಣಕ್ಕೆ ಬಲಿಕೊಡುತ್ತೇನೆ. ಮಾವ, ಮನ್ನಿಸಿ ಬಿಡು ಮಾವ. ಇದೇನು ಹೇಳಿದು? ನರಿಗಳು ವಿಕಟವಾಗುತ್ತಿವೆ. ಶಿರಾ ಮೇಲ್ಭಾಗದೊಳಗೆ ಆರಂಭವಾಯಿತು. ಅಕಾಲ ಸೂಚನೆ ಬೇರೆ. ಇದಕ್ಕೆಲ್ಲ ಎದುರುವನಲ್ಲ ಈ ದಶಕ. ಇಷ್ಟು ಹೊತ್ತಿಗಾಗಲೇ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿರುವ ವೇಳೆ ಭದ್ರೆ, ಹಸಿವು ತಾಳಲಾರೆ ಭದ್ರೆ, ತಾಳಲಾರೆ. ಕಣ್ಣಾಲೆಗಳು ಕೈ ಕಾಲುಗಳಲ್ಲಿ ನಿಲ್ಲಲು ತಾಣವಿಲ್ಲ. ಏನಾದರೂ ನೀಡು ಭದ್ರೆ. ಇದು ಸ್ವೀಕರಿಸಿ ಪೂಜ್ಯರೇ. ಒಳಗೆ ಬಂದು ನೀಡಬಾರದೆ ಭದ್ರೆ. ಆಗದು ಪೂಜ್ಯರೇ. ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಸಪ್ತ ಋಷಿಗಳ ರೇಖೆಯನ್ನು ಬರೆದಿದ್ದಾನೆ. ಅದನ್ನು ನಾನು ದಾಟುವಂತಿಲ್ಲ. ಏನು ನಮ್ಮಂತ ಯತಿಗಳಿಗೂ ಸಪ್ತ ಋಷಿಗಳಾಗಿವೆ? ನಾನು ನಿನ್ನ ಆಶ್ರಮದಲ್ಲಿ ಹಸುವಿಗಿದ್ದಾದರೆ ನಿನಗೆ ಬ್ರಹ್ಮಾಂಡ ದೋಷ ಆಗುವುದು. ಕೋಪಿಸಿಕೊಳ್ಳಬೇಡಿ, ಶಾಂತರಾಗಿರಿ. ಇದು ನಾನೇ ಮುಂದೆ ಬಂದು ನೀಡುತ್ತೇನೆ. ಸ್ವೀಕರಿಸಿ ಪೂಜ್ಯರೇ. ಇನ್ನು ಬೆಳಗ್ಗೆ ಬಂದು ನೀಡು. ಸ್ವೀಕರಿಸಿ ಪೂಜ್ಯರೇ. ಸ್ವೀಕರಿಸಿ ಪೂಜ್ಯರೇ. ಇನ್ನು ಬೆಳಗ್ಗೆ ವಂಶ ಕಲಟ
ಪುಷ್ಪಕವನ್ನು ಸಿದ್ಧವಾಗಿರುವುದು. ನೀನದೆಷ್ಟು ವಿಧ ವಿಧವಾಗಿ ನಿನ್ನ ಮಾತನ್ನು ಕೇಳದೆ ಹೋದರೆ ಅಯ್ಯೋ, ಮುಂದೇನು ಗತಿ? ನನ್ನನ್ನು ರಕ್ಷಿಸುವವರು ಯಾರು? ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಪೂಜ್ಯರಾದ ದಶರಥ ಚಕ್ರವರ್ತಿಗಳೇ, ಮೈದನನಾದ ಲಕ್ಷ್ಮಣನೇ, ಎಲ್ಲಿರುವಿರಿ? ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಿ, ಬೇಗ ಬಂದು ನಿನ್ನನ್ನು ಕಾಪಾಡುವರು ಯಾರೂ ಇಲ್ಲ ಈ ಕಾಲದಲ್ಲಿ. ನರನಾಗರಕ್ಕೆ. ದಶರಥ ಚಕ್ರವರ್ತಿಗಳೇ. ಯಾರು? ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವು ಯಾರು ತಾಯಿ? ಅಯ್ಯ, ನಾನು ದಶರಥ ಚಕ್ರವರ್ತಿಗಳ ಸೊಸೆಯು, ಶ್ರೀರಾಮಚಂದ್ರನ ಧರ್ಮ ಪತ್ನಿಯು. ನನ್ನ ಹೆಸರು ಸೀತೆ ಎಂದು. ನನ್ನ ಸ್ವಾಮಿ ಇಲ್ಲದಿರುವ ಸಮಯದಲ್ಲಿ ಈ ಘಾತಕನು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವನು. ನನ್ನನ್ನು ಕಾಪಾಡು ಪಕ್ಷಿರಾಜ. ಹೆದರಬೇಡಿ ತಾಯಿ, ಹೆದರಬೇಡಿ. ಎಲ್ವೋ ನೀಚ! ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಕೆಲವೋ ಮುದುಹದ್ದೆ, ಮೊದಲು ನೀರ್ಯಾರೆಂಬುದನ್ನು ಮಗಳು. ಮೊದಲು ನೀ ಯಾರೆಂದು ಹೇಳು. ನಾನು ನಾನು ಲಂಕಾಧೀಶ್ವರನಾದ ರಾಮ ಸಾರ್ವಭೌಮ. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಮಹಾಪರಾಕ್ರಮಿ ಎಂದು ತಿಳಿದಿರುವನು. ಏನಾದರೂ ಉಪಾಯದಿಂದ ಇವನಿಂದ ತಪ್ಪಿಸಿಕೊಂಡು ಹೋಗಲೇಬೇಕು. ಜಟಾಯು, ನಾವಿಬ್ಬರು ಸಮಬಲಚಾರಿಗಳು. ನಮ್ಮ ನಮ್ಮ ಪ್ರಾಣದ ನೆಲೆ ಎಂದು ತಿಳಿದು ತದನಂತರ ಯುದ್ಧ ಮಾಡೋಣ. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದೆಂದು ತಿಳಿಸಬಲ್ಲೆಯಾ? ಮೊದಲು ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಪ್ರಾಣದ ನೆಲೆ ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲಿನ ಮುಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ತಿಳಿಸಬಲ್ಲೆಯಾ? ನನ್ನ ಪ್ರಾಣದ ನೆಲೆ ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ಸಿದ್ಧರಾಗು, ಯುದ್ಧಕ್ಕೆ ಸಿದ್ಧನಾಗು. ನಿನ್ನನ್ನು ರಕ್ಷಿಸಬಹುದು ಯಾರೂ ಇಲ್ಲ ಇಲ್ಲಿ. ನರಲಂಕಾರಕ್ಕೆ. ಅಯ್ಯೋ, ನನ್ನನ್ನು ರಕ್ಷಿಸಲು ಬಂದ ಈ ಪಕ್ಷಿರಾಜನಿಗೂ ಇಂತಹ ದುರವಸ್ಥೆ ಉಂಟಾಯಿತೆ. ಎಲೈ ಪಕ್ಷಿರಾಜನೇ, ಇಲ್ಲಿ ನಡೆದ ಸಂಗತಿಯನ್ನೆಲ್ಲ ನನ್ನ ಸ್ವಾಮಿ ಶ್ರೀರಾಮಚಂದ್ರನಿಗೆ ತಿಳಿಸುವ ತನಕ ನಿನ್ನ ಪ್ರಾಣವು ಹೋಗದಿರಲಿ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಮತ್ತೆ ಕೋಯಿಲೆ ತರುಲತೆಗಳಿರ ಕಂಡಿರೇ ಎನ್ನ ಸೀತೆಯ. ಲಕ್ಷ್ಮಣ, ಇಲ್ಲ ಲಕ್ಷ್ಮಣ, ಇಲ್ಲ. ನಾವು 14 ವರ್ಷ ವನವಾಸ ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದಾಗ ಗುರು ವಶಿಷ್ಠರು, ಮಾತೆಯವರು ರಾಮ ರಾಮ ಜನಕಸುತಿ ಎಲ್ಲಿ ಎಂದು ಕೇಳಿದಿರಿ. ನಾನು ಏನೆಂದು ಹೇಳಲಿ? ಇಲ್ಲ ಲಕ್ಷ್ಮಣ, ಇಲ್ಲ. ಈ ಅಪಮಾನವನ್ನು ನಾನು ತಾಳಲಾರೆ. ಅದು ಅಲ್ಲಿ ಕಾಣುವ ಬೆಟ್ಟದ ಮೇಲೆ ಹೋಗಿ ಬೆಟ್ಟದಿಂದ ಉರುಳಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ನಿಲ್ಲೋಣ, ನಿಲ್ಲು. ನಾನು ನಿನ್ನ ನಿಂಬಲಿಸುವನು. ನಡಿ. ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ.
ಯಾರು ಋಷಿಕುಮಾರರು ಕಬನ ದೇವನ ಪರ್ವತ ತಿಳಿದು ಭ್ರಾಂತಿಯಿಂದ ಹತ್ತುತ್ತಿರುವರು. ನೀವನ್ನ ಬೇಡವನ್ನು practice ತಿಳಿ ಹೇಳಿ ಜಾಗ್ರತೆ ಕರೆದುಕೊಂಡು ಬಾ. ಬೇಗ ಹೊರಡು, ಬೇಗ ಹೊರಡು. ಓ ಋಷಿಕುಮಾರರೇ, ಓ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಅದು ಸೀವರದ ಲೇಟಿಂದ ಅಂದ್ಬಿಟ್ಟು ಅವ್ನು ಮೈಕಿ ಹಾಕ್ಸ್ಕೊಟ್ಟಿಲ್ಲ. ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂದಿರುಗಿ, ಹಿಂದಿರುಗಿ. ಏನು ಕಬಂಧ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೇ? ಲಕ್ಷ್ಮಣ, ಅಣ್ಣ. ನಾನೊಂದು ತೋಳನ್ನು ಸೀಳುವೆನು, ನೀನೊಂದು ತೋಳನ್ನು ಸೀಳು, ಇಬ್ಬರು ಸೇರಿ ಸೀಳೆ ಹಾಕೋಣ. ಆಗಲೇ ಅಣ್ಣ. ಲಕ್ಷ್ಮಣ, ಅಣ್ಣ, ಈ ಕಬಂಧನ ವಿಚಾರವನ್ನು ತಿಳಿದು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಸಂತೋಷಗಳು ಕಾಣುತ್ತಿವೆ. ಆದ್ದರಿಂದ ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಮಿಸಿಕೊಂಡು ಅನಂತರ ಮುಂದಕ್ಕೆ ಹೋಗೋಣವೇ? ಅಣ್ಣ, ನಿನ್ನ ಮನಸ್ಸಿಗೆ ಸಂತೋಷವಾದರೆ, ಇಲ್ಲಿ ಸಂತೋಷ ಸಿಗೋದಾದರೆ ಹಾಗೆ ಆಗಲಿ ಅಣ್ಣ. ಜಟಾವಲ್ಗಳ ದಾನಿಗಳಾಗಿರೋರು, ಮುನಿಕುಮಾರನೆಂದು ಭಾವಿಸೋಣವೇ ಧನುರ್ಧಾರಿಗಳಾಗಿರೋರು. ಅಂದ ಮೇಲೆ ಇವರು ಯಾರಾಗಿರಬಹುದು? ಆಂಜನೇಯ, ಲಕ್ಷ್ಮಣ, ಅಣ್ಣ. ಆ ಶಾಕಮ್ಮಗ ನೋಡಿದೀಯಾ? ಈತನ ಕಣ್ಣ ಕೊಂಡ ನೋಡಿ ಎಷ್ಟು ಗೋಚರಿಸುತ್ತಿಲ್ಲ. ಆಶ್ಚರ್ಯ, ಪರಮಾಶ್ಚರ್ಯ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇವರ ನುಡಿಯ ಬಹುದೂರದಲ್ಲಿ ಕೇಳಿ,
ಆಶ್ಚರ್ಯವಿದು. ನನ್ನ ಕಣ್ಣಕುಂಡಗಳು ಯಾರಿಗೂ ಗೋಚರತಕ್ಕದ್ದಲ್ಲ. ಇವರಿಗೆ ಗೋಚರವಾಯಿತ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿಯ ಮಾತು ಇಲ್ಲಿಗೆ ಸಫಲವಾಯಿತೆ. ಮಗು, ಯಾರು ಈ ನಿನ್ನ ಕರ್ಣಕುಂಡಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಂತಲೂ ಅವರ ಪಾದ ಸೇವೆಯನ್ನು ಮಾಡಿ ಧನ್ಯರಾಗುತ್ತಿದ್ದರು. ಆದ್ದರಿಂದ ಇವರಾರೆಂದು ನಾನೇ ವಿಚಾರಿಸಿ ನೋಡುವೆನು. ರವಿಕುಲದ ಶ್ರೀ ರವಿ ಶಶಿಗಳಂತೀಪ ರವಿ ಶಶಿಗಳಂತೀರ್ಪ ರಮ್ಯ ಮೂರ್ತಿಗಳ ರಮಣೀಯವ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರ ರೈ ರಾಮೋ. ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರ ರೈ ರಾಮೋ. ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ. ವನವಾಸವನನುಭವಿಸೆ, 7 ವರ್ಷ ವನವಾಸವನನುಭವಿಸೆ, ಈ ರೂಪದಲ್ಲಿರಲೆಂಬ ಜನಕನಾಜ್ಞೆ. ಒಬ್ಬರೆಲ್ಲಿಗೆ ಮುಂದೆ ಕದ್ದೊಯ್ದ ಪಥವನರಿಯದೆ ಈ ರೀತಿ ಹೋಗುತ್ತಿಹೆವಯ್ಯ. ಅಕಟ ಅಕಟ ಕಟ ಅಕಟ ಕಟ ಕಂಡೆನ ಸೀತೆಯಾಭರಣಗಳ ಅಕಟ ಕಟ
ಕಂಡೆನ್ನ ಸೀತೆಯಾಭರಣಗಳ ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಸೀತಾ ಯಾರಾದೊಡೆ 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 ಯಮ್ಮ ಪ್ರಾಣ ನೀನೋ ರಾರಾಜಿಸೈ ಪರಮ ಭಕುತ ನೀನೋ ದೇವತಾ ದರ್ಶನಕ್ಕೂ ಗುರು ಹಿರಿಯ ಸನ್ನಿಧಿಗೂ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಶುದ್ಧಿ ಸಮ್ಮತ. ಆದ್ದರಿಂದ ಇಲ್ಲಿ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ಹುಡುಕಿಕೊಂಡು ಬಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ಭಾರತಿ ಭಾರತಿ ನೀನಿಲ್ಲಿ ವಾಸಿಸಲು ಕಾರಣ ಏನು? ದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷರ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಅಂತಲೂ ಕರೆಯುವರು. ಇಲ್ಲಿಗೆ ಸಮೀಪದಲ್ಲಿ ನನ್ನ ಒಡೆಯನಾದ ಸುಗ್ರೀವರಾಜನವರು ದಯಮಾಡು ತಾವಿ ಅಲ್ಲಿಗೆ ಬಂದರೆ ಆತನು ತಮ್ಮನ್ನು ಸಖ್ಯ ಮಾಡಿಸುವೆನು. ಮಾರುತಿ, ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿದ್ದೇವೆ. ಆದ್ದರಿಂದ ನಿಮ್ಮ ಸುಗ್ರೀವರಾಜನು ಇಲ್ಲಿಗೇ ಬರೆಮಾಡು. ಹಾಗೆ ಆಗಲಿ. ಓ ಒಡೆಯ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ. ಬಂದೆ ಬಂದೆ. ಈಗ ಬಂದಿರುವವರು ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಜಗದೊಡೆಯಾದ ಶ್ರೀ ರಾಮ ಲಕ್ಷ್ಮಣರೇ ಬಂದಿರುವರು. ದಯಮಾಡಿ ನಿನ್ನ ಕಷ್ಟಗಳನ್ನು ಅವರಲ್ಲಿ ಭಿನ್ನವಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ಬೇಗ ಬಾ, ಬೇಗ ಬಾ. ಪ್ರಭು ರಾಮಚಂದ್ರ, ರಾಮ ನಿನ್ನಯ ದರುಶನ ಅದಿಂದಿಗೆ, ರಾಮ ನಿನ್ನಯ ದರುಶನ ಅದಿಂದಿಗೆ, ರಾಮ ನಿನ್ನಯ ದರುಶನ. ಪ್ರೇಮ ನಿನ್ನಯ ಸೇವೆಯು ಅದಿಂದಿಗೆ, ಪ್ರೇಮ ನಿನ್ನಯ ಸೇವೆಯು ಅದಿಂದಿಗೆ
ಅದಿಂದಿಗೆ ರಾಮ ನಿನ್ನಯ ದರುಶನ ಅದಿಂದಿಗೆ ರಾಮ ನಿನ್ನಯ ದರುಶನ. ರಾಮಚಂದ್ರ ಸ್ವಾಮಿ ದೀನನ ಮೊರೆ ಆಲಿಸ ಬಂದು ಸ್ವಾಮಿ ದೀನನ ಮೊರೆ ಆಲಿಸ ಬಂದು ಮೊರೆ ಆಲಿಸ ಬಂದು ಮೊರೆ ಆಲಿಸ ಬಂದು ಮೊರೆ ಆಲಿಸ ಬಂದು ಪ್ರೇಮದಿ ಅನುಸರಿಸೋ ಆಪತ್ಬಂಧು ಪ್ರೇಮದಿ ಅನುಸರಿಸೋ ಆಪತ್ಬಂಧು ರಾಮ ನಿನ್ನಯ ದರುಶನ ಅದಿಂದಿಗೆ ರಾಮ ನಿನ್ನಯ ದರುಶನ ನಿನ್ನಯ ದರುಶನ ನಿನ್ನಯ ದರುಶನ. ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ಸುಗ್ರೀವರಾಜ ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಪ್ರಭು ಈ ಪ್ರಾಂತ್ಯದಲ್ಲಿ ವಾಸಿಸಲು ನೀನು ಕಾರಣವೇನು? ಪ್ರಭು ರಾಮಚಂದ್ರ, ಕಿಷ್ಕಿಂಧಾಧಿಪತಿಯಾದ ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಭೀಮ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದನು ಪ್ರಭು. ನಮ್ಮ ಅಗ್ರಜನಾದರೂ ಆ ರಾಕ್ಷಸನ ಮೇಲೆ ಯುದ್ಧಕ್ಕೆ ನಿಂತನು. ಆ ರಾಕ್ಷಸನು ಹಿಂದೆ ಸರಿಯಲು ನಮ್ಮ ಅಗ್ರಜನು ಅವನನ್ನೇ ಹಿಂಬಾಲಿಸಿ ಹೊರಟನು. ನಾನು ಸಹ ಅವರನ್ನೇ ಹಿಂಬಾಲಿಸಿ ಹೊರಟೆ. ಆ ರಾಕ್ಷಸನಾದರೂ ಒಂದು ಗುಹೆಯನ್ನು ಪ್ರವೇಶ ಮಾಡಿದನು. ನಮ್ಮ ಅಗ್ರಜನು ನನ್ನನ್ನು ಗುಹ ದ್ವಾರದಲ್ಲಿ ಕಾವಲಿರಿಸಿ ಒಳ ಹೋದವನು ವರ್ಷ ಕಾಲವಾದರೂ ಹಿಂತಿರುಗಿ ಬರಲಿಲ್ಲ ಪ್ರಭು. ವರ್ಷ ನಂತರ ಗುಹದ್ವಾರದಿಂದ ರಕ್ತವು ಚಿಮ್ಮಿ ಚಿಮ್ಮಿ ಬರುತ್ತಿತ್ತು ಪ್ರಭು. ಅದನ್ನು ಕಂಡು ಭಯಗೊಂಡ ನಾನು ನಮ್ಮ ಅಗ್ರಜನೇ ಮೃತಪಟ್ಟನು ಅಂತ ತಿಳಿದು ದೊಡ್ಡದಾದ ಬಂಡೆಯಿಂದ ಗುಹದ್ವಾರವನ್ನು ಮುಚ್ಚಿ ಪಟ್ಟಣಕ್ಕೆ ಬಂದು ಪಟ್ಟಾಭಿಷಕ್ತನಾಗಲು ಸಿದ್ಧನಾದನು ಪ್ರಭು. ನಮ್ಮ ಅಗ್ರಜನಾದರೂ ಆ ರಾಕ್ಷಸನನ್ನು ಸಂಹರಿಸಿ ಗುಹದ್ವಾರದಲ್ಲಿ ಬಂದು ನೋಡಲು ನಾನು ಇಲ್ಲದಿರುವುದನ್ನು ಕಂಡು ನನ್ನ ತಮ್ಮ ನನ್ನ ಸಾವನ್ನೇ ಬಯಸಿದ್ದಾನಲ್ಲ ಎಂದು ತಿಳಿದು ನನ್ನನ್ನು ಸಂಹರಿಸಲು ಮುಂದಾದನು ಪ್ರಭು. ಆತ ತಪ್ಪಿಸಿಕೊಂಡು ಇಡೀ ಭೂಮಂಡಲ ಸುತ್ತಿದನು. ಎಲ್ಲಿಯೂ ನಿಲ್ಲಲು ಸ್ಥಳವಿಲ್ಲದೆ ಕೊನೆಯಲ್ಲಿ ಋಷ್ಯಮುಖ ಪರ್ವತದಲ್ಲಿ ನೆಲೆಸಿರುವನು ಪ್ರಭು. ಪ್ರಭು, ಆದರೆ ನಮ್ಮ ಅಗ್ರಜನು ಇಲ್ಲಿಗೆ ಮಾತ್ರ ಬರಲಾರ ಪ್ರಭು. ಏಕೆ ಬರಲಾರ? ಆ ರಾಕ್ಷಸನನ್ನು ಸಂಹರಿಸಿ ಅವನ ಕಳೆಯ ಬರವನ್ನು ಕಿತ್ತೆಸೆಯುವಾಗ ಇಲ್ಲಿಯೇ ವಾಸವಿದ್ದ ಮತಂಗ ಮಹರ್ಷಿಗಳ ಆಶ್ರಮದಲ್ಲಿ ಬಿದ್ದವು ಪ್ರಭು. ಮಹರ್ಷಿಗಳು ಕುಪಿತರಾಗಿ ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿರುವರು ಅವರು ಇಲ್ಲಿಗೆ ಬಂದಾಗ ಅವರ ಶಿರಸ್ಸು ಸಹಸ್ರ ಓಡಾಗಲೆಂದು ಶಾಪವಿತ್ತರು ಪ್ರಭು. ಆದ್ದರಿಂದ ಅವನು ಇಲ್ಲಿಗೆ ಬರಲಾರ ಪ್ರಭು. ಅದು ಅಲ್ಲದೆ ಅವನು ನನ್ನ ಪತ್ನಿಯಾದ ರುಮಿಯನ್ನು ಸಹ ಅಪಹರಿಸಿರುವನು ಪ್ರಭು, ಅಪಹರಿಸಿರುವನು. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಕರೆಯ ವಾಲಿಯನ್ನು, ಅವನನ್ನು ಸಂಹಾರ ಮಾಡಿ ನಿನಗೆ ಕಿಷ್ಕಿಂಧ ರಾಜ್ಯ ಪಟ್ಟ ಕಟ್ಟುತ್ತೇನೆ. ಪ್ರಭು, ವಾಲಿಯನ್ನು ಸಾಮಾನ್ಯೆಂದು ಭಾವಿಸಬೇಡಿ, ಮಹಾಪರಾಕ್ರಮಶಾಲಿ. ಆತನು ಸಂಹರಿಸಬೇಕಾದರೆ ಅದು ಅಲ್ಲಿ ಕಾಣುವ ಸಪ್ತಮರಗಳನ್ನು ಯಾರು ಒಂದೇ ಬಾಣ ಛೇದಿಸುವರೋ ಅವರಿಂದಲೇ ಅವರ ಸಂಹಾರವೆಂದು ಗುರುಗಳ ಶಾಪ ಇರುವುದು. ಇದನ್ನು ತಾವು ಪರೀಕ್ಷೆ ಎಂದು ಭಾವಿಸಬಾರದು. ಪರೀಕ್ಷಿತ ಮಾತ್ರಕ್ಕೆ ಪರಾಕ್ರಮಕ್ಕೆ ಎಡೆಯುಂಟೆ. ಸುಗ್ರೀವರಾಜ, ಪ್ರಭು ನೋಡು, ಈಗ ನಿನ್ನ ಅನುಮಾನ ಪರಿಹಾರವಾಯಿತೆ. ಪರಿಹಾರವಾಯಿತು ಪ್ರಭು. ಕರೆಯ ವಾಲಿಯನ್ನು ಕರೆಯಲಿ ಪ್ರಭು. ಅವನ ಸಂಹರಿಸಿ ನೀನು ಕಿಷ್ಕಿಂಧ ರಾಜ್ಯ ಪಟ್ಟ ಕಟ್ಟುತ್ತೇನೆ. ಆದರೆ ನೀನು ನನಗೆ ಸೀತಾನ್ವೇಷಣೆ ಕಾರ್ಯದಲ್ಲಿ ಸಹಾಯಕನಾಗಬೇಕು. ಹಾಗೆ ಆಗಲಿ ಪ್ರಭು. ಪ್ರಭು, ಕರೆಯಲಿ. ಕರೆ, ಧೈರ್ಯವಾಗಿ ಕರೆ. ತಾವು ಇಲ್ಲಿ ಇರಬೇಕು. ಮಾರುತಿ, ನೀನು ಇಲ್ಲಿ ಇರಬೇಕು. ನದಿಯನ್ನು ಕೊಡು. ಇಲ್ಲೇ ಇರಬೇಕು.
ಧೈರ್ಯವಿದ್ದರೆ ಬಾರು, ನನ್ನೊಡನೆ ಕಾರಣ ಮಾಡು. ಹೇ ಸುಗ್ರೀವ! ಇದೀಗ ನಾನೇ ನನ್ನಿಂದ ಪೆಟ್ಟುಗಳನ್ನು ತಿಂದು ಸಾಲದೆ ಮತ್ತೆ ಮತ್ತೆ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಬಾರೋ ಬಾ. ಸಮರಾಂಗಣವೆಂಬ ರಣರಂಗದಲ್ಲಿ ಯಮದೇವತೆಯನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುವೆನು. ಇಂದಿಗೆ ನಿನ್ನ ಆಯಸ್ಸು ಪೂರ್ತಿಯಾಯಿತೆಂದು ತಿಳಿ ನಿನ್ನ ಅಂತಿಮ ಯಾತ್ರೆಗೆ ಬೇಕಾದ ಸಲಕರಣೆಗಳೆಲ್ಲವನ್ನೂ ಸಿದ್ಧಪಡಿಸಿಕೊಂಡು ಆ ನನ್ನೊಡನೆ ಯುದ್ಧಕ್ಕೆ ಮಧಾಂಧ ಸಿದ್ಧರಾಗೋ. ಬರಲಿ. ಮಧಾಂಧ ಮತ್ತೆ ರಾಮಚಂದ್ರ, ಯುದ್ಧಕ್ಕೆ ಕರೆಯುತ್ತಿರುವೆಯ? ಯುದ್ಧಕ್ಕೆ ಮಹಾಂಧ! ಆಂಜನೇಯ, ಆಂಜನೇಯ, ಬೇಗ ಬೇಗ ಬಾ. ಸಾಕಪ್ಪ, ಸಾಕು. ಈ ಹೊಡೆತಗಳು ಸಾಕು, ಇವರ ಸಹವಾಸವು ಸಾಕು. ಅವರು ಬಂದ ದಾರಿ ಹಿಂದಿರುಗುವಂತೆ ಬೇಗನೆ ತಿಳಿಸಿಬಿಡು. ಪ್ರಭು ಶ್ರೀರಾಮಚಂದ್ರ, ಏಕೆ ವಿಶ್ವ ಪರೀಕ್ಷೆ ಸ್ವಾಮಿ? ಆಂಜನೇಯ, ಇವರಿಬ್ಬರ ಮುಖಗಳು ಒಂದೇ ರೀತಿ ಇದ್ದರಿಂದ ಬಾಣ ಪ್ರಯಾಣ ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಹೀಗಾಯಿತು. ಲಕ್ಷ್ಮಣ, ತೆಗೆದುಕೋ ಈ ಮಾಲೆಯನ್ನು ಸುಗ್ರೀವನಿಗೆ. ಆಂಜನೇಯ, ಈ ಮಾಲೆಯನ್ನು ಧರಿಸಿದ ಮಾತ್ರದಿಂದ ನನ್ನ ದೇಹದಲ್ಲಿ ಜೀವಚೇತನ ಹೆಚ್ಚಾಗುತ್ತಿರುವುದು. ಈಗ ಕರೆಯ ಮಾಲೆಯನ್ನು. ಕರೆಯಲಿ ಪ್ರಭು. ಕರೆ, ಧೈರ್ಯವಾಗಿ ಕರೆ. ಮಾರುತಿ, ಒಡೆಯ, ಕರೆಯಲೇ? ಓ ಧೈರ್ಯವಾಗಿ ಕರೆಯಿರಿ. ಎಲ್ಲವೆಲ್ಲವೋ ಹೇಡಿಯಾದ ವಾಲೆಯೇ, ಇದೀಗ ನಾನು ನನ್ನೊಡನೆ ಗೆದ್ದೆನ್ನುವುದೆಂದು ಹಿರಿ ಹಿರಿ ಎಗ್ಗುತ್ತಿರುವೆಯ? ಧೈರ್ಯವಿದ್ದರೆ ಬಾರೋ, ನನ್ನೊಡನೆ ಕಾಳಗ ಮಾಡು. ಸುಗ್ರೀವ! ಇದೀಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿಂದು ಹಲ್ಲು ಹಲ್ಲು ಕಿರಿಯುತ್ತಿದ್ದ ನೀನು ಪುನಃ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಅಂದ ಮೇಲೆ ಇವನಿಗೆ ಯಾರದೋ ಬೆಂಬಲವಿರುವುದೆಂದು ತೋರುತ್ತಿರುವುದು. ಹೇ ಸುಗ್ರೀವ, ಮೊದಲು ನಿನ್ನ ಬೆಂಬಲಿಗರನ್ನು ಕರೆ, ಅವನನ್ನು ಪೂರ್ಣವಾಗಿ ಸಂಪೂರ್ಣ ಮಾಡಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಮೊದಲು ನನ್ನನ್ನು ಗೆಲ್ಲು, ಆಮೇಲೆ ನನ್ನ ಬೆಂಬಲಿಗರ ವಿಚಾರ. ಹೇ ಸುಗ್ರೀವ, ಹಾಗಾದರೆ ಈಗ ಯಾವ ಯುದ್ಧವನ್ನು ಮಾಡೋಣ? ಮಲ್ಲ ಯುದ್ಧ. ಸಿದ್ಧನಾಗು. ಸಿದ್ಧನಾಗು.
ಅಗ್ರಜ ಯಾರು? ಅಗ್ರಜ ಸುಗ್ರೀವ, ಯಾರು ಮನೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರು? ನಾನು. ನನ್ನ ಮುಂದೆ ಬಂದು ಇಲ್ಲಬಾರದೆ? ನಾನು ದಶರಥನ ಪುತ್ರ ಶ್ರೀರಾಮಚಂದ್ರ. ರಾಮಚಂದ್ರ ಪ್ರಭು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡುವುದನ್ನು ಅದೆನ್ನಿನಿಂದ ಅಭ್ಯಾಸ ಮಾಡಿದೆ? ಸೋದರನ ಪತ್ನಿ ಅಪಹರಿಸುವುದು ಅಪರಾಧವಲ್ಲವೇ? ಅದಕ್ಕಾಗಿ ಮುಖ ನೋಡಿ ಬಾಣ ಪ್ರಯೋಗ ಮಾಡದೆ ಮರೆಯಲ್ಲಿ ಮಾಡಬೇಕಾಯಿತು. ರಾಮಚಂದ್ರ ಪ್ರಭು, ಕಪಿಗಳಾದ ನಮಗೆ ವಾವೆ ವರಸಗಳಿಲ್ಲವೆಂದು ನಾನೇ ಆದ ನಿನಗೆ ತಿಳಿದಿಲ್ಲವೇ ಪ್ರಭು? ಆದರೂ ಈ ಸುಗ್ರೀವನ ಸಖ್ಯ ಬೆಳೆಸಲು ಆ ಕಾರಣವೇನು? ದಶಕಂಠ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿದ್ದನು. ಸೀತಾನ್ವೇಷಣೆ ಕಾರ್ಯದಲ್ಲಿ ಸಹಾಯಕಾನ ಎಂದು ಸುಗ್ರೀವರಾಜನು ಹೇಳಿದ್ದನು. ಆದ್ದರಿಂದ ಈ ರೀತಿ ಮಾಡಬೇಕಾಯಿತು. ರಾಮಚಂದ್ರ ಪ್ರಭು, ಈ ವಿಷಯವನ್ನು ಮೊದಲೇ ನನಗೆ ತಿಳಿಸಿದ್ದರೆ ಆ ರಾವಣನನ್ನು ಮುಂಗಟ್ಟು ಕಟ್ಟಿಕೊಂಡು ಬಂದು ನಿನ್ನ ಪಾದದ ಮೇಲೆ ಕೆಳಹುತ್ತಿದ್ದೆ. ಆದರೆ ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ ಪ್ರಭು? ಸಾಧ್ಯ. ವಾಲಿ, ಈಗಲೂ ನೀನು ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ಬೇಡ. ಶ್ರೀರಾಮಚಂದ್ರ ಪ್ರಭುವಿನ ಬಾಣವು ಎಂದಿಗೂ ಹುಸಿಯಾಗಬಾರದು. ಸುಗ್ರೀವ, ಅಗ್ರಜ. ಅನುಜ ಸುಗ್ರೀವ, ಅಗ್ರಜ. ಶ್ರೀರಾಮಚಂದ್ರ ಪ್ರಭುವಿಗೆ ಸೀತಾನ್ವೇಷಣ ಕಾರ್ಯದಲ್ಲಿ ಸಂಪೂರ್ಣವಾಗಿ ಸಹಾಯಕನಾಗು. ನಮ್ಮ ಕಪಿಕುಲವನ್ನೆಲ್ಲ ಉದ್ಧಾರ ಮಾಡು. ರಾಮಚಂದ್ರ ಪ್ರಭು, ನನ್ನ ಪ್ರಾಣವು ಊರ್ಧ್ವಮುಖವಾಗುತ್ತಿರುವುದು. ನನಗೆ ಸದ್ಗತಿಯನ್ನು ಕರುಣಿಸಿದೇವ, ನನಗೆ ಸದ್ಗತಿಯನ್ನು ಕರುಣಿಸು. ರಾಮಚಂದ್ರ ಪ್ರಭು. ಅಗ್ರಜ. ಜನಕ, ನನ್ನನ್ನು ಬಿಟ್ಟು ಸ್ವರ್ಗಲೋಕವಾಸಿಯಾದೆಯಾ? ಪ್ರಭು ಶ್ರೀರಾಮಚಂದ್ರ, ನನ್ನ ತಂದೆಯು ಮಾಡಿದ ಯಾವ ಅಪರಾಧಕ್ಕಾಗಿ ಸಂಹರಿಸಿದೆ? ನಿನ್ನ ತಂದೆಯ ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಯಿತು. ಚಿಂತಿಸಬೇಡ ಅಂಗದ ಕುಮಾರ. ಆಂಜನೇಯ, ನಾನು ಪುರಪ್ರವೇಶ ಮಾಡುವುದಿಲ್ಲವಾದ್ದರಿಂದ ನೀನು ಕಿಷ್ಕಿಂದೆಗೆ ತೆರಳಿ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು, ಅಂಗದ ಕುಮಾರಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಹಿಂತಿರುಗಿ ಬಾ. ಸುಗ್ರೀವ ರಾಜ, ನಿಮ್ಮಣ್ಣನ ಅಂತ್ಯಕ್ರಿಯೆ ಮುಗಿಸಿ ಪಟ್ಟಾಭಿಷಿಕ್ತನಾಗು. ಆಜ್ಞೆ, ಮಹದಾಜ್ಞೆ ರಾಮಚಂದ್ರ.